ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋ ಬಂದು ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀರೋ ಅವರೆಲ್ಲ ಏನೆಲ್ಲ ಬೇಸಿಕ್ ಸೆಟ್ಟಿಂಗ್ಸ್ ನ ಯೂಟ್ಯೂಬ್ ಸ್ಟುಡಿಯೋ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದು ಕೂಡ ಮೊಬೈಲ್ ಅಲ್ಲೇ ಮಾಡಬಹುದು. ನಿಮ್ಮ ಅಥವಾ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಇಲ್ಲ ಅಂದ್ರೂ ಕೂಡ ಸೇಮ್ ಮೊಬೈಲ್ ಅಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಲ್ಲಿ ಯಾವ ರೀತಿ ಸ್ಟುಡಿಯೋ ಕಾಣುತ್ತೋ ಅದೇ ರೀತಿ ಸೆಟ್ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಡೈಲಿ ಹಾಕ್ತಾ ಹೋಗ್ತೀನಿ. ಹಲೋ ಗೈಸ್, ಫಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಆಪ್ ಇದ್ರೆ ಅನ್ಇನ್ಸ್ಟಾಲ್ ಮಾಡಿ. ಓಕೆನಾ? ನೋಡಿ, ಇಲ್ಲೇ ಯೂಟ್ಯೂಬ್ ಸ್ಟುಡಿಯೋ ಇದೇ ಅಪ್ಲಿಕೇಶನ್ ಇದೆ. ನಿಮ್ಮ ಹತ್ರ ಇತ್ತು ಅಂದ್ರೆ ಅನ್ಇನ್ಸ್ಟಾಲ್ ಮಾಡಿ. ಯಾಕೆಂದ್ರೆ ಸೇಮ್ ಸಿಸ್ಟಮ್ ಅಲ್ಲಿ ನೀವು ಯೂಟ್ಯೂಬ್ ಸ್ಟುಡಿಯೋ ಹೆಂಗ್ ಕಾಣುತ್ತೋ ಅದನ್ನ ನಾನು ನಿಮ್ಮ ಮೊಬೈಲ್ ಅಲ್ಲಿ ಅದೇ ರೀತಿ ಸೇಮ್ ಸಿಸ್ಟಮ್ ಇಲ್ಲ ಅಂದ್ರೂ ಅವ್ರು ಕೂಡ ವರ್ಕ್ ಮಾಡ್ಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈಗ 5 ಸೆಟ್ಟಿಂಗ್ಸ್ ಹೇಳ್ಕೊಡ್ತೀನಿ. ಯಾಕಂದ್ರೆ ಯೂಟ್ಯೂಬ್ ಏನೇ ಸ್ಟಾರ್ಟ್ ಮಾಡಿದ್ರು ನೀವು ಫಸ್ಟ್ ಈ ಸೆಟ್ಟಿಂಗ್ಸ್ ನ ಕಂಪಲ್ಸರಿ ಮಾಡ್ಲೇಬೇಕು. ಅದು ಸಿಸ್ಟಮ್ ಅಲ್ಲಿ ಈಸಿಯಾಗಿ ಮಾಡ್ಬೋದು, ಬಟ್ ಮೊಬೈಲ್ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ ಕೇಸು ಈಗ ಎಲ್ಲರ ಹತ್ರನೂ ಲ್ಯಾಪ್ಟಾಪ್ ಸಿಸ್ಟಮ್ ಇರಲ್ವಲ್ಲ, ಅವ್ರಿಗೋಸ್ಕರ ನಾನು ಇದನ್ನ ವಿಡಿಯೋ ಮಾಡ್ತಾ ಇರೋದು. ಓಕೆನಾ? ಫಸ್ಟ್ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಕಾಣ್ತಿದ್ಯಲ್ಲ, 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ಡೌನ್ ಬಂದ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣಿಸ್ತಿದೆ ಅಲ್ವಾ ನಿಮ್ಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಡೆಸ್ಕ್ಟಾಪ್ ಸೈಟ್ ನೋಡಿ, ಈಗ ಅನ್ಟಿಕ್ ಆಗಿದೆ ಇಲ್ಲಿ ಬಾಕ್ಸ್ ಅಲ್ಲಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಡೆಸ್ಕ್ಟಾಪ್ ಸೈಟಿಗೆ ಬಂತು. ಸೇಮ್ ಸಿಸ್ಟಮ್ ಅಲ್ಲಿ ಲಾಗಿನ್ ಆದ್ರೆ ಹೆಂಗ್ ಕಾಣುತ್ತೋ ಅದೇ ರೀತಿ ಕಾಣ್ತಿದೆ. ಓಕೆನಾ? ಇಲ್ಲೇನ್ ಮಾಡ್ಬೇಕು, youtube.com ಅಂತ ಸರ್ಚ್ ಮಾಡಿ ಗೂಗಲ್ ಅಲ್ಲಿ. ಸರ್ಚ್ ಮಾಡಿದ್ಮೇಲೆ ಈ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ. ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಮೊಬೈಲ್ ಅಲ್ಲಿ. ಝೂಮ್ ಮಾಡ್ಕೊಂಡು ಇಲ್ಲಿ ಸ್ಟುಡಿಯೋ ಯೂಟ್ಯೂಬ್ ಅಂತ ಕಾಣಿಸ್ತಿದೆ ಅಲ್ವಾ, ಸೆಕೆಂಡ್ ಒನ್, ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಸೇಮ್ ಸಿಸ್ಟಮ್ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಡ್ಯಾಶ್ ಬೋರ್ಡ್ ಹೆಂಗಿರುತ್ತೋ ಸೇಮ್ ಅದೇ ರೀತಿ ನಿಮ್ಮ ಮೊಬೈಲ್ ಅಲ್ಲೂ ಈಗ ಕಾಣುತ್ತೆ. ಓಕೆನಾ? ನೋಡಿ, ಸೇಮ್ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಅಲ್ಲಿ ನೀವು ಯೂಟ್ಯೂಬ್ ಸ್ಟುಡಿಯೋ ಹೆಂಗ್ ಕಾಣುತ್ತೋ ಅದೇ ರೀತಿ ಈಗ ಕಾಣ್ತಾ ಇದೆ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಫುಲ್ ಡೌನ್ ಬನ್ನಿ. ಡೌನ್ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ ಸೆಟ್ಟಿಂಗ್ ಸಿಂಬಲ್, ಆ ಸೆಟ್ಟಿಂಗ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಆಪ್ಷನ್ ಜನರಲ್ ಅಂತ ಇದೆ. ಸೆಟ್ಟಿಂಗ್ಸ್ ಹೋದಾಗ ಇಲ್ಲಿ ಏನ್ ಮಾಡ್ಬೇಕು, ನೀವು ಇಂಡಿಯಾದವ್ರು ಆಗಿದ್ರೆ ಇಲ್ಲಿ ಕರೆನ್ಸಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಕರೆನ್ಸಿ ಫಸ್ಟ್ ಆಪ್ಷನ್, ಜನರಲ್ ಅಲ್ಲಿ ಫಸ್ಟ್ ಆಪ್ಷನ್ ಕರೆನ್ಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ಈಗ ಇಂಡಿಯಾ ಆಗಿರೋದಕ್ಕೆ ನಾನು ಇಂಡಿಯಾ ಸೆಲೆಕ್ಟ್ ಮಾಡಿದೀನಿ. ನಂದು ನಿಮ್ದು ಯಾವ್ದು ಕಂಟ್ರಿ ಇರುತ್ತೋ ಆ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಇಂಡಿಯಾ ಆಗಿರೋದಕ್ಕೆ ಇದು ಫಸ್ಟ್ ಸ್ಟೆಪ್, ಕರೆನ್ಸಿನ ಸೆಟ್ ಮಾಡ್ಕೊಬೇಕು. ಓಕೆನಾ? ಈ ಸೆಟ್ ಆದ್ಮೇಲೆ ನೆಕ್ಸ್ಟ್ ಚಾನಲ್ ಅಂತ ಸೆಕೆಂಡ್ ಆಪ್ಷನ್ ಇದೆ. ಎಲ್ಲಿದೆ? ಇಲ್ಲಿದೆ ನೋಡಿ, ಕಾಣಿಸ್ತಿದ್ಯಾ ಸೆಕೆಂಡ್ ಆಪ್ಷನ್. ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಕೀವರ್ಡ್ಸ್ ಅಂತ ಬರುತ್ತೆ. ಕೀವರ್ಡ್ಸ್ ಅಲ್ಲಿ ಏನೇನ್ ಹಾಕ್ಬೇಕು ಅಂದ್ರೆ ನೀವ್ ಏನೇನ್ ರಿಲೇಟೆಡ್ ವಿಡಿಯೋ ಹಾಕ್ತಿರೋ ಅದ್ರ ರಿಲೇಟೆಡ್ ಕೀವರ್ಡ್ಸ್ ಹಾಕ್ಬೇಕು ಇಲ್ಲಿ. ಯಾಕೆ ಅಂದ್ರೆ ಯಾರಾದ್ರೂ ನಿಮ್ ಚಾನಲ್ ನ ಓಪನ್ ಮಾಡ್ಬೇಕು ಅಂದ್ರೆ ಈ ಕೀವರ್ಡ್ಸ್ ಮುಖಾಂತರ ನಿಮ್ ಚಾನಲ್ ರೆಕಗ್ನೈಸ್ ಆಗುತ್ತೆ. ಈಗ ಏನೋ ಸರ್ಚ್ ಮಾಡ್ತಾ ಇರ್ತಾರೆ, ಫಾರ್ ಎಕ್ಸಾಂಪಲ್ ಒಂದ್ ಝೂಮ್ ಮೀಟಿಂಗ್ ಹೆಂಗ್ ಕನೆಕ್ಟ್ ಮಾಡ್ಬೇಕು ಅಂತ ಸರ್ಚ್ ಮಾಡ್ತಾ ಇರ್ತಾರೆ. ಈ ಕೀವರ್ಡ್ಸ್ ನೀವು ಕರೆಕ್ಟ್ ಆಗಿ ಇಲ್ಲಿ ಏನೇನ್ ಮಾಡ್ತೀರಾ ವಿಡಿಯೋಸ್ ಅದ್ರ ಬಗ್ಗೆ ಹಾಕಿದ್ರೆ ಈ ಕೀವರ್ಡ್ ಮುಖಾಂತರ ನಿಮ್ ವಿಡಿಯೋನು ಸರ್ಚ್ ಅಲ್ಲಿ ಬರುತ್ತೆ ಒಂದಲ್ಲ ಒಂದಿನ. ಓಕೆನಾ? ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತಾ ಹೋದ್ರೆ ಇಲ್ಲಿ ನಾನು ಹೆಂಗ್ ಹಾಕಿದೀನಿ ಕೀವರ್ಡ್ಸ್ ಅಂದ್ರೆ ಸ್ಟಾರ್ಟಿಂಗ್ ನನ್ನ ಚಾನಲ್ ನೇಮ್ ಹಾಕಿದೀನಿ, ಇನ್ಫೋ ವಿತ್ ರಾಕಿ ಅಂತ, ಯೂಟ್ಯೂಬ್ ಆಪ್ ಟ್ಯುಟೋರಿಯಲ್, ಇವೆಲ್ಲ ನಾನು ಈ ರಿಲೇಟೆಡ್ ಕಂಟೆಂಟ್ ಮಾಡ್ತೀನಿ. ಅದಕ್ಕೋಸ್ಕರ ನೋಡಿ, ಇನ್ಸ್ಟಾಗ್ರಾಮ್ ಟಿಪ್ಸ್ ಅಂಡ್ ಟ್ರಿಕ್ಸ್, ಫ್ರೀ ವಿಡಿಯೋ ಎಡಿಟಿಂಗ್ ಆಪ್, ಇದು ಈ ರಿಲೇಟೆಡ್ ಕಂಟೆಂಟ್ ಮಾಡ್ತೀನಿ. ಈ ತರ ನೀವ್ ಯಾವ್ಯಾವ ಕಂಟೆಂಟ್ ಮಾಡ್ತೀರೋ ಆ ರಿಲೇಟೆಡ್ ಕೀವರ್ಡ್ಸ್ ನ ಫಸ್ಟ್ ಹಾಕ್ಲೇಬೇಕು. ಇದು ವೆರಿ ಇಂಪಾರ್ಟೆಂಟ್. ನೀವು ಏನೇ ಚಾನಲ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಇದನ್ನ ಮಾಡ್ಬೇಕು. ನಾನೆಲ್ಲ ಆಲ್ರೆಡಿ ಸೆಟ್ ಮಾಡಿದೀನಿ. ನಿಮ್ಗೆ ಏನೇನ್ ಕೀವರ್ಡ್ಸ್ ಬೇಕೋ ಅಂದ್ರೆ ನೀವು ಯಾವ ರಿಲೇಟೆಡ್ ವಿಡಿಯೋಸ್ ಮಾಡ್ತೀರೋ ಅದನ್ನ ಒಂದೊಂದೇ ಆಡ್ ಮಾಡ್ತಾ ಬನ್ನಿ. ಸ್ಟಾರ್ಟಿಂಗು ಚಾನಲ್ ನೇಮ್ ಹಾಕಿ, ಫಸ್ಟ್ ಚಾನಲ್ ನೇಮ್ ಹಾಕಿ, ಆಮೇಲೆ ಯಾವ ರಿಲೇಟೆಡ್ ವಿಡಿಯೋ ಮಾಡ್ತೀರೋ ಅದ್ರದ್ದೆಲ್ಲ ಕೀವರ್ಡ್ಸ್ ಹಾಕಿ. ಕೀವರ್ಡ್ಸ್ ಅಂದ್ರೆ ಇನ್ನೇನಿಲ್ಲ, ಏನೇನ್ ವಿಡಿಯೋಸ್ ಮಾಡ್ತೀರಾ ಅಂತ. ಈಗ ಎಕ್ಸಾಂಪಲ್ ಲಾಕ್ಸ್ ಮಾಡ್ತಿರ್ತೀರಾ, ಲಾಕ್ಸ್ ರಿಲೇಟೆಡ್ ಕೀವರ್ಡ್ಸ್ ನ ಹುಡುಕ್ಬೇಕು. ಈಗ ಚಾಟ್ ಜಿಪಿಟಿನ ಇಲ್ಲ ಗೂಗಲ್ಗೆ ಹೋಗ್ಬಿಟ್ಟು ಗಿಮಿ ಕೀವರ್ಡ್ಸ್ ಫಾರ್ ಲಾಕ್ಸ್ ರಿಲೇಟೆಡ್ ಅಂತ ಕೊಟ್ರೆ ಅದೇ ಆಟೋಮೆಟಿಕ್ ಆಗಿ ಬರುತ್ತೆ. ಆ ಕೀವರ್ಡ್ಸ್ಗಳನ್ನ ತಂದ್ಬಿಟ್ಟು ಇಲ್ಲಿ ಹಾಕಿ. ನೆಕ್ಸ್ಟ್ ಏನ್ ಮಾಡ್ತೀರಾ, ಇಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಇದೆ. ಇಲ್ಲೂ ಅಷ್ಟೇ, ನೀವು ಯಾವ ಕಂಟ್ರಿ ಅಂತ ಸೆಲೆಕ್ಟ್ ಮಾಡ್ಬೇಕು. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಒಂದ್ ಸೆಕೆಂಡ್ ಏನೋ ಮಿಸ್ ಆಯ್ತು. ಚಾನಲ್ ಅಲ್ಲಿ ಇರ್ತೀರಲ್ವಾ, ನೋಡಿ ಇಲ್ಲ ಮೊಬೈಲ್ ಅಲ್ಲಿ ಮಾಡೋರು ಇದೇ ಪ್ರಾಬ್ಲಮ್. ಬಟ್ ಏನು ಅಂದ್ರೆ ಎಲ್ಲರ ಹತ್ರ ಮೊಬೈಲ್ ಇರಲ್ಲ ಅಲ್ಲ, ಲ್ಯಾಪ್ಟಾಪ್ ಕಂಪ್ಯೂಟರ್ ಇರಲ್ಲ. ಅಟ್ಲೀಸ್ಟ್ ಮೊಬೈಲ್ ಅಲ್ಲಿ ಮಾಡೋರಿಗೆ ಯೂಸ್ ಆಗ್ಲಿ ಅಂತಾನೆ ಇದ್ ಮಾಡ್ತಾ ಇರೋದು. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್, ನಿಮ್ದು ಯಾವ ಕಂಟ್ರಿ ಇರುತ್ತೋ ಆ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಇಂಡಿಯಾ ಇರೋದಕ್ಕೆ ಇಂಡಿಯಾ ಸೆಲೆಕ್ಟ್ ಮಾಡಿದೀನಿ. ನೀವು ಇಂಡಿಯಾ ಇದ್ರೆ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಕೀವರ್ಡ್ ಸೆಕ್ಷನ್ ಬೇಸಿಕ್ ಇನ್ಫೋ ಅಲ್ಲಿ. ಓಕೆನಾ? ಇದು ಮತ್ತೆ ಇವೆರಡು ಸೆಲೆಕ್ಟ್ ಮಾಡ್ಕೊಳ್ಳಿ.
ಇಷ್ಟ ಆಯ್ತು. ನೆಕ್ಸ್ಟ್ ಅಡ್ವಾನ್ಸ್ ಸೆಟ್ಟಿಂಗ್ಸ್, ಅದರಲ್ಲೇನೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಸೆಕೆಂಡ್ ಆಪ್ಷನ್ ಇದೆ. ಇಲ್ಲಿ ಬನ್ನಿ. ಇಲ್ಲೇನು ಅಂದ್ರೆ ನೋಡಿ, ಕೆಲವು ಸೆಟ್ಟಿಂಗ್ಸ್ ನ ಇಲ್ಲೇ ಮಾಡಬಹುದು ನೀವು, ಪದೇ ಪದೇ ಮಾಡಂಗಿರಲ್ಲ ಇಲ್ಲಿ ಸೆಟ್ ಮಾಡಿದ್ರೆ. ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ಏನಂತಿದೆ, ಡೂ ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆಸ್ ಮೇಡ್ ಫಾರ್ ಕಿಡ್ಸ್ ಅಂತ ಫಸ್ಟ್ ಕ್ವಶನ್ ಮಾರ್ಕ್ ಕೇಳ್ತಿದೆ. ನಾನೇನ್ ಮಾಡಿದೀನಿ, ನೋ ಸೆಟ್ ದಿಸ್ ಚಾನಲ್ ಆಸ್ ನಾಟ್ ಮೇಡ್ ಫಾರ್ ಕಿಡ್ಸ್, ಐ ಆಲ್ಮೋಸ್ಟ್ ನೆವರ್ ಅಪ್ಲೋಡ್ ಕಂಟೆಂಟ್ ದಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ಟಿದ್ದೀನಿ. ಏನಕ್ಕೆ ಅಂದ್ರೆ ನಾನು ಕಿಡ್ಸ್ ರಿಲೇಟೆಡ್ ಕಂಟೆಂಟ್ ಮಾಡಲ್ಲ, ಕಿಡ್ಸಿಗೆ ಏನು ಯೂಸ್ ಆಗಲ್ಲ ನಾನು ಮಾಡೋದ್ರಿಂದ, ಅದಕ್ಕೆ ಅದು ನೋ ಅಂತ ಕೊಟ್ಟಿದ್ದೀನಿ. ನೀವು ಅಕಸ್ಮಾತ್ ಕಿಡ್ಸ್ ರಿಲೇಟೆಡ್ ಮಾಡ್ತಿದ್ದೀರಾ ಅಂದ್ರೆ ಎಸ್ ಅಂತ ಕೊಡ್ಬೇಕು. ಅಷ್ಟು ಕೊಟ್ಬಿಟ್ಟು ಇಲ್ಲಿ ನಾನು ನೋ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಸೇವ್ ಅಂತಿದೆ, ಸೇವ್ ಮಾಡಿ. ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಸೆಟ್ಟಿಂಗ್ಸಿಗೆ ಬನ್ನಿ. ಸೆಟ್ಟಿಂಗ್ ಬಂದ್ಮೇಲೆ ನೆಕ್ಸ್ಟ್ ಚಾನಲ್ಗೆ ಬನ್ನಿ. ಆಗ್ಲೇ ಏನ್ ನೋಡಿದ್ವಿ, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಆಯ್ತು. ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಇನ್ನೇನು ಚೇಂಜ್ ಮಾಡಕ್ ಹೋಗ್ಬೇಡಿ, ಇನ್ನೇನು ಎಲ್ಲ ಕರೆಕ್ಟ್ ಆಗಿರುತ್ತೆ ಆಲ್ಮೋಸ್ಟ್ ಅಲ್ಲಿ. ನಿಮ್ಗೇನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಿಮ್ಗೆ ಇನ್ನೇನು ಬೇಕಾಗಲ್ಲ. ಅಡ್ವಾನ್ಸ್ಡ್ ಆದ್ಮೇಲೆ ನೆಕ್ಸ್ಟ್ ಫೀಚರ್ ಎಲಿಜಿಬಿಲಿಟಿ ಅಂತ ಥರ್ಡ್ ಆಪ್ಷನ್ ಇದೆ. ಆ ಥರ್ಡ್ ಆಪ್ಷನ್ ಅಲ್ಲಿ ನೋಡಿ, ಇಲ್ಲಿ ನಾನು 3 ಎನೇಬಲ್ ಆಗಿದೆ. ಫಸ್ಟ್ ಒನ್ ಅಪ್ಲೋಡ್ ವಿಡಿಯೋಸ್, ಕ್ರಿಯೇಟ್ ಪ್ಲೇ ಲಿಸ್ಟ್ ಅಂಡ್ ಆಡ್ ಕೊಲಾಬ್ರೇಷನ್ ಅಂಡ್ ನ್ಯೂ ವಿಡಿಯೋಸ್ ಟು ಪ್ಲೇ ಲಿಸ್ಟ್. ಇಷ್ಟು ಮಾಡಿದ್ರೆ ಅದು ಎನೇಬಲ್ ಆಗುತ್ತೆ. ಸ್ಟ್ಯಾಂಡರ್ಡ್ ಫೀಚರ್ಸ್ ಆಲ್ಮೋಸ್ಟ್ ಅಲ್ಲಿ ಅದು ಎನೇಬಲ್ ಆಗೇ ಆಗುತ್ತೆ ನೀವು ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ. ಸೆಕೆಂಡ್ ಫೀಚರು ಇಮಿಡಿಯೇಟ್ ಫೀಚರ್ಸ್, ವಿಡಿಯೋಸ್ ಓವರ್ 15 ಮಿನಿಟ್ಸ್, ಕಸ್ಟಮ್ ಥಂಬ್ನೈಲ್ಸ್ ಅಂಡ್ ಲೈವ್ ಸ್ಟ್ರೀಮಿಂಗ್. ಇದು 15 ಮಿನಿಟ್ಸ್ ವಿಡಿಯೋ ಹಾಕ್ಬೇಕು, ಮತ್ತೆ ನೀವು ಲಾಂಗ್ ವಿಡಿಯೋಗೆ ಥಂಬ್ನೈಲ್ ಹಾಕ್ಬೇಕು ಅಂದ್ರೆ ಇದನ್ನ ಎನೇಬಲ್ ಮಾಡ್ಲೇಬೇಕು. ಮತ್ತೆ ಲೈವ್ ಸ್ಟ್ರೀಮಿಂಗ್ ಮಾಡ್ಬೇಕು ಅಂದ್ರೆ, ಈ 3 ಮಾಡ್ಬೇಕು ಅಂದ್ರೆ ಇದನ್ನ ಎನೇಬಲ್ ಮಾಡ್ಲೇಬೇಕು. ನೋಡಿ, ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸ್ಟ್ಯಾಂಡರ್ಡ್ ಫೀಚರ್ಸ್ ಎನೇಬಲ್ಡ್ ಅಂಡ್ ವೆರಿಫೈ ಫೋನ್ ನಂಬರ್ ಅಂತ ತೋರಿಸ್ತಿದೆ, ಟಿಕ್ ಮಾರ್ಕ್ ಆಗಿದೆ. ಅದೇ ನೀವು ಸ್ಟಾರ್ಟಿಂಗ್ ಕ್ರಿಯೇಟ್ ಮಾಡಿದಾಗ ಈ ಟಿಕ್ ಮಾರ್ಕ್ ಇರೋದಿಲ್ಲ. ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ವೆರಿಫೈ ನಂಬರ್ ಮೇಲೆ ಕ್ಲಿಕ್ ಮಾಡಿ, ಫೋನ್ ನಂಬರ್ ನಿಮ್ದಿರುತ್ತಲ್ಲ ಅದನ್ನ ಎಂಟ್ರಿ ಮಾಡಿದ್ಮೇಲೆ ನಿಮ್ಗೊಂದು OTP ಬರುತ್ತೆ. ಆ OTP ಎಂಟ್ರಿ ಆದ್ಮೇಲೆ ಈ ರೈಟ್ ಕಲರ್ ಗ್ರೀನ್ ಕಲರ್ದು ರೈಟ್ ಟಿಕ್ ಮಾರ್ಕ್ ಇದೆಯಲ್ಲ, ವೆರಿಫೈ ಫೋನ್ ನಂಬರ್ ಅಂತ, ನಿಮ್ದು ಅವಾಗ ವೆರಿಫೈ ಆಗುತ್ತೆ. ಇದಾಗೋದ್ರಿಂದ ಏನು ಅಡ್ವಾಂಟೇಜ್ ಅಂತ ಹೇಳಿದ್ನಲ್ಲ, ಕಸ್ಟಮ್ ಥಂಬ್ನೈಲ್ಸ್, ನಿಮ್ಗೆ ಇಷ್ಟ ಬಂದಿದ್ದ ಥಂಬ್ನೈಲ್ ನ ಲಾಂಗ್ ವಿಡಿಯೋಗೆ ಹಾಕ್ಬೋದು. ಆಮೇಲೆ ಲೈವ್ ಸ್ಟ್ರೀಮಿಂಗ್, ನೀವು ಲೈವ್ ಹೋಗ್ಬಿಟ್ಟು ವ್ಯೂಯರ್ಸ್ ಜೊತೆ ಕನೆಕ್ಟ್ ಆಗ್ಬೋದು. ವಿಡಿಯೋಸ್ ಲಾಂಗರ್ ದನ್ 15 ಮಿನಿಟ್ಸ್, 15 ನಿಮಿಷದ ಮೇಲೆ ವಿಡಿಯೋಸ್ ಹಾಕ್ಬೋದು. ಆಮೇಲೆ ಇನ್ನೊಂದೇನು ಅಂದ್ರೆ, ನೀವು ವೆರಿಫೈ ಮಾಡೋದ್ರಿಂದ ನೀವು ಜೆನ್ಯೂನ್ ಅನ್ಬಿಟ್ಟು ಜನ ಸರ್ಚ್ ಮಾಡಿದಾಗ ನಿಮ್ ಚಾನಲ್ ನೇಮ್ ಕೂಡ ಬರುತ್ತೆ. ಓಕೆನಾ? ಇದು ಸೆಕೆಂಡ್ ಫೀಚರ್ ಎಲಿಜಿಬಿಲಿಟಿಲಿ. ಮೂರನೇದು ಅಡ್ವಾನ್ಸ್ ಫೀಚರ್, ಇನ್ಕ್ರೀಸ್ ಡೈಲಿ ವಿಡಿಯೋ ಅಪ್ಲೋಡ್ಸ್ ಅಂಡ್ ಲೈವ್ ಸ್ಟ್ರೀಮ್ಸ್ ಅಂಡ್ ಎಲಿಜಿಬಿಲಿಟಿ ಟು ಅಪ್ಲೈ ಮಾನಿಟೈಸೇಷನ್. ನೀವು ಮಾನಿಟೈಸೇಷನ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ದುಡ್ಡು ಅರ್ನ್ ಮಾಡ್ಬೇಕು ಅಂದ್ರೆ ಇದನ್ನ ಎನೇಬಲ್ ಆಗ್ಲೇಬೇಕು ಕಂಪಲ್ಸರಿ. ಇದು ಆಗೇ ಆಗುತ್ತೆ ನೀವು ವಿಡಿಯೋಸ್ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಹೋದ್ರೆ. ಓಕೆನಾ? ಇದು ಚಾನಲ್ ಅಲ್ಲಿ ಬೇಸಿಕ್ ಇನ್ಫೋ, ಅಡ್ವಾನ್ಸ್ ಸೆಟ್ಟಿಂಗ್ಸ್, ಫೀಚರ್ ಎಬಿಲಿಟಿ 3 ಹೇಳ್ದೆ. ಓಕೆನಾ? ನೆಕ್ಸ್ಟ್ ಕ್ಲೋಸ್ ಮಾಡಿದ್ನ, ಕ್ಲೋಸ್ ಮಾಡಿ ಡೌನ್ ಬಂದು ಮತ್ತೆ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ. ಓಕೆನಾ? ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಜನರಲ್ ಆಯ್ತು, ಚಾನಲ್ ಆಯ್ತು. ನೆಕ್ಸ್ಟ್ ಅಪ್ಲೋಡ್ ಡಿಫಾಲ್ಟ್. ಅಪ್ಲೋಡ್ ಡಿಫಾಲ್ಟ್ ಅಲ್ಲಿ ಏನ್ ಮಾಡ್ಬೇಕು ನೀವು ಅಂದ್ರೆ, ನೋಡಿ ಇಲ್ಲಿ ಬೇಸಿಕ್ ಇನ್ಫೋ ಅಲ್ಲಿ ಟೈಟಲ್ ಮತ್ತೆ ಡಿಸ್ಕ್ರಿಪ್ಷನ್ ಅಂತ ಇದೆ. ನೀವು ಪ್ರತಿ ಸಲ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರು ಟೈಟಲ್ ಡಿಸ್ಕ್ರಿಪ್ಷನ್ ಹಾಕ್ಲೇಬೇಕು. ಡಿಸ್ಕ್ರಿಪ್ಷನ್ ಟೈಟಲ್ ನ ಬೇಕಾದ್ರೆ ನೀವು ಒಂದೇ ತರ ಕಂಟೆಂಟ್ ಮಾಡ್ತೀರಾ ಅಂದ್ರೆ ಇಲ್ಲಿ ಸೆಟ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಇಲ್ಲ ಅಂದ್ರೆ ರೆಡಿ ಮಾಡಿ ಇಟ್ಕೊಂಡು ನಿಮ್ಗೆ ಏನ್ ಬೇಕೋ ಅದನ್ನ ಆಲ್ಟರ್ ಮಾಡ್ಕೊಳೋ ತರನಾದ್ರೂ ರೆಡಿ ಮಾಡಿ ಇಟ್ಕೊಬಹುದು. ಓಕೆನಾ? ಅದಕ್ಕೆ ಯೂಸ್ ಆಗುತ್ತೆ. ಮತ್ತೆ ವಿಸಿಬಿಲಿಟಿ, ನೀವು ಅಪ್ಲೋಡ್ ಮಾಡ್ತಿದಂಗೆ ಏನಿರ್ಬೇಕು ವಿಸಿಬಿಲಿಟಿ, ಪ್ರೈವೇಟಾ, ಪಬ್ಲಿಕಾ, ಅನ್ಲಿಸ್ಟೆಡಾ, ಈ 3 ಆಪ್ಷನ್ ಇದೆ. ಪಬ್ಲಿಕ್ ಅಂದ್ರೆ ಹಂಗೆ ಪೋಸ್ಟ್ ಆಗ್ಬಿಡುತ್ತೆ ನೀವು ಅಪ್ಲೋಡ್ ಮಾಡ್ತಿದ್ದಂಗೆ. ಅನ್ಲಿಸ್ಟೆಡ್ ಅಂದ್ರೆ ಪೋಸ್ಟ್ ಆಗಲ್ಲ, ಪ್ರೈವೇಟ್ ಅಂದ್ರೂ ಪೋಸ್ಟ್ ಆಗಲ್ಲ, ಹಂಗೆ ಇರುತ್ತೆ. ಮತ್ತೆ ಇಲ್ಲಿ ಟ್ಯಾಕ್ಸ್, ನೀವು ಪದೇ ಪದೇ ಎಲ್ಲಾ ವಿಡಿಯೋಗೂ ಟ್ಯಾಕ್ಸ್ ಹಾಕೋಣ ಅವಶ್ಯಕತೆನೇ ಇಲ್ಲ. ಒಂದ್ಸತಿ ಇಲ್ಲಿ ಸೆಟ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ಅದೇ ಹ್ಯಾಶ್ ಟ್ಯಾಗು ಸೇವ್ ಆಗ್ತಾ ಇರುತ್ತೆ ಪ್ರತಿ ವಿಡಿಯೋಗೂ. ನೀವು ಕಂಟೆಂಟ್ ಒಂದೇ ರಿಲೇಟೆಡ್ ಮಾಡ್ತಿದ್ರೆ, ಈಗ ಲಾಕ್ಸ್ ಇಲ್ಲಾಂದ್ರೆ ಬೇರೆ ಏನಾದ್ರು ಒಂದೇ ತರ ಕಂಟೆಂಟ್ ಇರುತ್ತೆ ಅಂದ್ರೆ ಸೆಟ್ ಮಾಡಿ ಬಿಟ್ಬಿಡ್ಬೋದು. ಬಟ್ ಕಂಟೆಂಟ್ ಚೇಂಜ್ ಆಗುತ್ತೆ ಅಂದ್ರೆ ಇದು ಯೂಸ್ ಆಗಲ್ಲ. ನೀವು ಒಂದೇ ಕಂಟೆಂಟ್ ಮಾಡ್ತೀರಾ ಅಂದ್ರೆ ಟ್ಯಾಕ್ಸ್ ಹಾಕ್ಬೋದು. ಟ್ಯಾಕ್ಸ್ ಎಂತ ಅಂದ್ರೆ ಅದೇ ನೀವು ಕಂಟೆಂಟ್ ಏನ್ ಮಾಡ್ತೀರೋ, ಲಾಕ್ಸ್ ರಿಲೇಟೆಡ್ ಕಂಟೆಂಟ್ ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಕೀವರ್ಡ್ ಸಿಗುತ್ತೆ, ಹ್ಯಾಶ್ ಟ್ಯಾಗ್ ಸಿಗುತ್ತೆ, ಅದನ್ನ ತಗೊಂಬಂದು ಇಲ್ಲಿ ಹಾಕ್ಬೇಕಷ್ಟೇ. ಓಕೆನಾ? ಇದು ಅಪ್ಲೋಡ್ ಏನು ಯಾವ್ದಿದು ಅಪ್ಲೋಡ್ ಡಿಫಾಲ್ಟ್ ಅಲ್ಲಿ ಬೇಸಿಕ್ ಇನ್ಫೋ. ನೆಕ್ಸ್ಟ್ ಅಡ್ವಾನ್ಸ್ ಸೆಟ್ಟಿಂಗ್ಸ್, ನೀವು ಲ್ಯಾಂಗ್ವೇಜ್ ಅಂಡ್ ಕ್ಯಾಪ್ಷನ್ ಸರ್ಟಿಫಿಕೇಟ್ ಅಂದ್ರೆ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀರಾ ಅಂತ ಸೆಲೆಕ್ಟ್ ಮಾಡ್ಕೊಬಹುದು. ನಾನು ಕನ್ನಡ ಸೆಟ್ ಮಾಡ್ಬಿಟ್ಟಿನಿ. ಬಟ್ ಟೈಟಲ್ ಡಿಸ್ಕ್ರಿಪ್ಷನ್ ನಾನು ಕನ್ನಡ ಇಂಗ್ಲಿಷ್ 2 ಮಿಕ್ಸ್ ಮಾಡ್ತೀನಿ, ಕನ್ನಡ ಅಂತ ಕೊಟ್ಟಿನಿ. ಆಮೇಲೆ ಇಲ್ಲಿ ನೋಡಿ ಕಮೆಂಟ್ಸ್ ನಾನ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಬರುತ್ತೆ, ಬೇಸಿಕ್ಕು, ನನ್ನು, ಆಮೇಲೆ ಸ್ಟ್ರಿಕ್ಟು, ಹೋಲ್ಡ್ ಆಲ್. ಬೇಸಿಕ್ ನನ್ ಕೊಟ್ರೆ ಡೋಂಟ್ ಹೋಲ್ಡ್ ಎನಿ ಕಮೆಂಟ್, ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ಬಂದ್ ಬೀಳ್ತಿರುತ್ತೆ. ಬೇಸಿಕ್ ಹೋಲ್ಡ್ ಪೊಟೆನ್ಶಿಯಲ್ ಇನ್ಅಪ್ರೋಪ್ರಿಯೇಟ್ ಕಮೆಂಟ್ಸ್ ಅಂದ್ರೆ ಯಾರಾದ್ರೂ ಈಗ
ಸುಮ್ಮನೆ ಬಾಯಿಗೆ ಬಂದಂಗೆ ಕಮೆಂಟ್ ಆಗ್ತಿರ್ತಾರೆ, ಅದೆಲ್ಲ ಡಿಸ್ಪ್ಲೇ ಆಗ್ದಲೇ ಹೋಲ್ಡ್ ಆಗುತ್ತೆ. ಹೋಲ್ಡ್ ಬ್ರಾಡರ್ ರೇಂಜ್ ಆಫ್ ಪೊಟೆನ್ಷಿಯಲ್ ಇನ್ಅಪ್ರಾಪ್ರಿಯೇಟ್ ಕಮೆಂಟ್ಸು. ಇನ್ನ ಜಾಸ್ತಿ ಮಾಡಿದ್ರು ಅಂದ್ರೆ ಫುಲ್ ವರ್ಷಾಗ ಆಗ್ತಾ ಇದಾರೆ ಅಂದ್ರೆ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಳುತ್ತೆ. ಹೋಲ್ಡ್ ಆಲ್ ಕಮೆಂಟ್ಸ್ ಅಂದ್ರೆ ಯಾವ ಕಮೆಂಟ್ಸ್ನು ಶೋ ಆಗೋದಿಲ್ಲ ಯಾರಿಗೂ. ಓಕೆನಾ, ನಾನೀಗ ಬೇಸಿಕ್ ಕೊಟ್ಟಿದ್ದೀನಿ, ನೀವು ಬೇಸಿಕ್ ಇಲ್ಲ ನಾನು ಕೊಟ್ಕೊಳ್ಳಿ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನು ಅವಶ್ಯಕತೆ ಇಲ್ಲ. ಓಕೆನಾ, ಇದನ್ನ ಆನ್ ಮಾಡ್ಕೊಳ್ಳಿ. ಇದು ಹೆಂಗೆ ಅಂದ್ರೆ ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಕಾರೆ ಸ್ಟಾಪ್ ಮಾಡುತ್ತೆ ಯೂಟ್ಯೂಬ್ ಅಂದ್ರೆ. ಸ್ಟಾಪ್ ಅಂದ್ರೆ ಅವ್ರು ಆ ಕಮೆಂಟ್ ಹಾಕೋರು ಡಿಸ್ಪ್ಲೇ ಆಗೋದಿಲ್ಲ. ಓಕೆನಾ, ಇಷ್ಟ ಆಯ್ತು. ಅಪ್ಲೋಡ್ ಡಿಫಾಲ್ಟ್ ಅಲ್ಲಿ ಇಷ್ಟೇ, ಬೇಸಿಕ್ ಇನ್ಫೋ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಎರಡೂ ಹೇಳ್ದೆ. ನೆಕ್ಸ್ಟ್ ಪರ್ಮಿಷನ್, ಇದೆಲ್ಲ ಇನ್ನೇನು ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿದ್ರೆ ಆಲ್ಮೋಸ್ಟ್ ಆಲ್ ನಿಮ್ಮ ಸೆಟ್ಟಿಂಗ್ ಬೇಸಿಕ್ ಸೆಟ್ಟಿಂಗ್ಸ್ ಎಲ್ಲ ಆಗೋಯ್ತು ಯೂಟ್ಯೂಬ್ ಚಾನಲ್ದು. ಫಸ್ಟ್ ನೀವೇನೇ ಮಾಡೋರು ಈ ಮೂರಲ್ಲಿ ಮಾಡಬೇಕು: ಜನರಲ್ಲು, ಚಾನಲ್ಲು, ಅಪ್ಲೋಡ್ ಡಿಫಾಲ್ಟು. ಇಷ್ಟರಲ್ಲೇ ನೀವು ಕ್ಲೀನಾಗಿ ಯೂಸ್ ಮಾಡ್ಕೊಬೇಕು. ಇನ್ನೇನು ಅವಶ್ಯಕತೆ ಇಲ್ಲ ಹೊಸ್ದಾಗಿ ಏನಾನ ಮಾಡಬೇಕು ಅನ್ನೋದು, ಬೇರೆ ಇನ್ನೇನು ಇಲ್ಲ. ಇಷ್ಟು ಮಾಡಿದ್ರಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಆಲ್ ಸೆಟಪ್ ಆಗುತ್ತೆ. ಓಕೆನಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ನ ವೀಕ್ಲಿ 3 ವಿಡಿಯೋಸ್ ಹಾಕ್ತೀನಿ. ಯೂಟ್ಯೂಬ್ದು ಮತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ರಿಲೇಟೆಡ್ ವಿಡಿಯೋಸ್ನು ಇದೇ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಅಕಸ್ಮಾತ್ ಕಂಪ್ಯೂಟರ್ ಇಲ್ಲ ಅಂದ್ರೂ ಮೊಬೈಲಲ್ಲಿ ಕೂಡ ಹೆಂಗ್ ಮಾಡ್ಬೋದು ಅನ್ನೋದನ್ನ ಡೈಲಿ ಹೇಳ್ಕೊಡ್ತೀನಿ. ಓಕೆನಾ, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು.